ಮಹಾಮಂತ್ರಿ ಅಂದ್ರೆ ಎಂತದ್ದ? ದುಷ್ಟ ಬುದ್ಧಿ ಮಹಾಮಂತ್ರಿಗಳಿಗೆ ನಮೋ ನಮಃ. ತಲೆ ಕಡಿತ ನೀನ್ ಹೇಳ್ಬೇಕದನ್ನು. ನಮಸ್ಕಾರ ಮಾಡಿದ್ಯಾ? ಎಲ್ಲಿ ನೀನು? ಮಂತ್ರಿಗಳೇ. ಯಾವ ಹಾಳುವರಿ ಮಂತ್ರಿಗಳ? ಇಲ್ಲಪ್ಪ, ನಿಮಗೆಲ್ಲ ಮಂತ್ರಿ ಕೊಡುದು ಬಂತು ಅಂತಾದ್ರೆ ಮತ್ತೆ ಈ ಉಳಿತದ ದೇಶ. ಮಂತ್ರಿಗಳೇ ಮಂತ್ರಿಗಳೇ ನೀವು? ಮಂತ್ರಿಗಳೇ ಉಸಿರು ಬಿಡ್ರಿ. ನೀ ಬಿಡ. ಚಂದನಾವತಿ ಚಂದನಾವತಿಯವರು ಅಂದ್ರೆ ವರ್ಷಂ ಪ್ರತಿ ಬರುವವರಲ್ವಾ? ಕುರಿ ಮರಿಯು ಹೀಗೆ. ನನಗೆ ನಿನ್ನನ್ನ ನೋಡಿ ನೆನಪಾಯ್ತು, ಹಾಗಾಗಿ ಸಂತೋಷ ಆಯ್ತು. ಏನು ಕಪ್ಪ ತಗೊಂಡು ಬಂದಿಯಾ? ವರ್ಷಂ ಪ್ರತಿ ಕೊಡುವಂತ ಕಪ್ಪ ಸಂದಿದೆಯಲ್ವಾ? ಇದು ಏನಿದು? ಇದು ವರ್ಷ ಪ್ರತಿ ಕೊಡುದಲ್ರಿ. ಇದು ವಿಶೇಷ ಕಪ್ಪ. ವಿಶೇಷ ಕಪ್ಪ. ವಿಶೇಷ ಕಪ್ಪ. ನಿಮ್ಮೆಯ ಕುಳಿಂದ ಯಾವಾಗ ಸತ್ತ, ಏನಾಗ ಸತ್ತ, ಯಾವ ರೋಗ ಬಂದ್ ಸತ್ತ, ಎಟತಿ ಸತ್ತ, ಎಂತ ಆಯ್ತ? ನಿಮ್ಮ ಕುಳಿಂದ ನೆಗೆದು ಬಿದ್ದು ಹೋದ್ನೇನ? ವಿಶೇಷ ಕಪ್ಪ ಹಾಳದಷ್ಟಲ್ರಿ. ಒಮ್ಮೆಲ್ಲ ಹೀಗ್ ಮಾಡ್ತಾರ್ರಿ. ಇಷ್ಟುದ್ದ ನಾಲ್ಗೆ ಹೊರಗಾಕಿದ್ರಿ. ಎಲ್ ಸತ್ತ, ಯಾವಾಗ ಸತ್ತ, ಹೇಗ್ ಸತ್ತ, ಏನಾಗ ಸತ್ತ, ಒಳ್ಳೆ ನೀವು ಸತ್ ಸುದ್ದಿ ಮಾತಾಡ. ಕುಳಿಂದ ಸತ್ನ ಅಂತ ಕೇಳಿದೆ, ಯಾಕಂದ್ರೆ ವಿಶೇಷ ಕಪ್ಪ ಅದ್ರದ್ದು ಸೂಚನೆ ಇದ್ದಲ್ವೇನಾ? ಅವ್ರು ಸಾಯಲಿಲ್ರಿ. ನಿಮ್ಮ ಕುಳಿಂದ ಇನ್ನೂ ಸಾಯಲಿಲ್ಲ? ಸಾಯ್ಬೇಕಿತ್ತು. ಸಾಯಲಿಲ್ಲ ಅಲ್ವಾ? ಸಂತೋಷವಾಯಿತು. ನಾ ಮತ್ತೆ ಹೋಗಿ ಹೋದ್ನಂತ ನೋಡುದ್ ನಾನು. ಮತ್ತೆ ಎಂತ ಕಪ್ಪ ಇದು? ವರ್ಷಂ ಪ್ರತಿ ಕೊಡು ಕಪ್ಪ ಅಲ್ಲ. ಮತ್ತೇನು? ಕುಳಿಂದಪ್ಪ ಸಾಯಲು ಇಲ್ಲ. ಈ ಕಪ್ಪ ತರಕು ಕಾರಣ ಇದ್ರೆ ಏನು ಕಾರಣ? ನೀವು ತೆಗೆದುಕೊಂಬುದು ಸಮ. ನೀವು ತೆಗೆದುಕೊಂಬುದು ತಮ್ಮ ಭಾಗವ. ಏನ್ ಮಾಡ್ರು ಇನ್ನು ಲಕ್ಷಗಳು ಅಂದ್ರೆ ನಿಮ್ಮ ಕುಳಿಂದನ ಪ್ರಾಣ ಹೋದಲ್ಲ, ನಿಲ್ಸಿದ್ದಲ್ಲ. ಕುಳಿಂದ ಪಟ್ಟ ಬಿಟ್ಟ. ಯಾಕ? ಆಶ್ಚರ್ಯ. ಕುಳಿಂದ ಪಟ್ಟ ಬಿಟ್ಟ. ಯಾರಿಗೆ ಕೊಟ್ಟ? ಅವ್ರ ಮಗಂಗ ಕೊಟ್ಟ. ಸರಿ, ನೆನಪು ಮಾಡ್ಕೊಂಡು ಹೇಳ, ನನಗೇನು ಗಡಿಬಿಡಿ ಇಲ್ಲ. ಯಾಕ್ರೆ?
ಮಕ್ಕಂಗ ಕೊಟ್ಟ ಕುಳಿಂದನ ಮಗನಿಗೆ ಪಟ್ಟ ಕೊಟ್ಟನ. ಕೊಟ್ಟ ಎಂತೂ ಸಾಧ್ಯ? ಯಾಕ್ರೆ ಏನಿದೆ ತನ ಕೌತುಕದ ನುಡಿ ಏನಿದೆ ತನ ಕೌತುಕದ ನುಡಿ ಕುಳಿಂದಂಗೆ ಸೂನು ಜನಿಸೀರ್ಪನೆ ಕುಳಿಂದಂಗೆ ಸೂನು ಜನಿಸೀರ್ಪನೆ ಪಂಚಯೋಗಿಗಳವನ ವಾಣಿನಿ ಪಂಚಯೋಗಿಗಳವನ ವಾಣಿ ಅದರೊಳಗೆ ವಿಚಿತ್ರ 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 ಏನಿಗೆತ್ತಣದ ಕೌತುಕದ ನುಡಿ ಯಾವ್ದು ಹೀಗೂ ಉಂಟೆ ಹೀಗೂ ಸಾಧ್ಯವ? ಯಾಕೆ ಹೀಗೂ ಒಂದು ನಡೀತದ. ಅಂದ್ರ ಕುಳಿಂದನಿಗೆ ಮಗನ, ಹೌದು ಮಗನಿಗೆ ಪಟ್ಟ ಕೊಟ್ಟದ್ದ. ಹೌದು ಏಯ್! ಓಯ್ ಅದು ಹೇಗೆ ಸಾಧ್ಯವ? ಯಾಕ್ರೆ ಕುಳಿಂದನ ಹೆಂಡತಿ ಹಾ ಮೇಧಾವಿನಿ, ಹಾ ಹುಟ್ಟು ಬಂಜೆ. ನೀವು ಹೇಳಿದ್ಮೇಲಂತೂ 100ಕ್ಕೆ 100 ಹೌದು. ಆಯ್ತದ? ನೀವು ಹೇಳಿದ್ಮೇಲಂತೂ 100ಕ್ಕೆ 100 ಹುಟ್ಟು ಬಂಜೆ ಅಂದ್ರೆ ಸಾಮಾನ್ಯ ಬಂಜೆ ಅಲ್ಲ, ಅಲ್ಲ ಜಗತ್ ಪ್ರಸಿದ್ಧ ಬಂಜೆ. ಯಾರು ಪ್ರಯತ್ನ ಮಾಡ್ರು ಮಕ್ಕಳಾಗ ಏ! ಕಗ್ಗಲ್ಲ ಮೇಲೆ ಕಮಲ ಅರಳುತ್ತದೇನೋ? ಕುಂಜ ಯಾವತ್ತಾದ್ರೂ ಮೊಟ್ಟೆ ಇರ್ತದಂದ್ರೆ ಆಗುವುದಿಲ್ಲ ಅಂತಾದರೆ ಬಂಜೀರಿಗೆಲ್ಲ ಮಕ್ಕಳಾಗುವುದಕ್ಕೆ ಸಾಧ್ಯವೇನು? ಎಂತ ಮಾತಾಡ್ತೀರಿ ಅಪ್ಪ? ಮತ್ತೆಂತದ್ದು? ಮಕ್ಕಳಾದ್ರೆ ಅವ್ರಿಗೆ ಬಂಜೆ ಅಂತ ಹೇಳ್ತಾರೆ. ಮತ್ತೆ ನೀನು ಹೇಳಿದ್ಯಲ್ಲ ಕುಳಿಂದನ ಮಗನಿಗೆ ಪಟ್ಟ ಕೊಟ್ಟಿದ್ದಾರೆ, ಹೇಗೆ ಸಾಧ್ಯ? ಮೇಧಾವಿ ನಮ್ಮ ಆಡ್ದ ಮಗಲ್ರಿ, ಆ, ಕುಳಿಂದಪ್ಪನ ಮಗ. ಓ ನಿಮ್ಮ ನಾಡಲ್ಲೆಲ್ಲ ಈ ಗಂಡಸರ ಮಕ್ಕಳಿಗೆ ಜನ್ಮ ಕೊಡ್ತಾರೆ ನಾನು. ಎಂತ ಮಾತಾಡ್ತೀರಿ ಅಪ್ಪರ? ಆ, ಈ ಗಂಡಸರೆಲ್ಲ ಹಡಿಲಿಕ್ಕೆ ಶುರು ಮಾಡಿದ್ರೆ ಹೆಂಗಸರಿಗೆ ಬೇರೆ ಕೆಲಸ ಇರ್ತದೆ. ಅಂದ್ರೆ ಅವ್ರಿಗೆ ಬೇರೆ ಕೆಲಸವೇ ಇಲ್ಲ, ಅದೇ ಅದಕ್ಕೆ ಇದ್ದವರು ಅಂತ ಹೇಳುದ? ಅವ್ರದ್ದೇ ಕೆಲಸ. ಆ, ಹೌದು ಆ, ಅಂದ್ರೆ ಕುಳಿಂದನಿಗೆ ಹುಟ್ಟಿದ್ದಲ್ಲ, ಅಲ್ರಿ. ಮತ್ತೆ ಯಾವ ಮಗು ಅದು? ಮತ್ತೆ ಮೇಧಾವಿ ನಮ್ಮ ಹರ್ದದ್ದಲ್ಲ, ಅಚ್ಚ ಬಂಜೆ. ಹಾಗಂತ ನಮ್ಮ ಕುಳಿಂದಪ್ಪನಿಗೆ ಆ, ಆ? ಆ, ನಿಮಗೆ ಗೊತ್ತಾಯ್ತಾ? ನಿನ್ನ ಹೇಳಿದ್ದಕ್ಕೆ ಮಾತ್ರ ಹೇಳಿ ಸಾಯ್ಬೇಕು ಇಲ್ವನ? ನಿಮ್ಮ ಕುಳಿಂದನಿಗೆ ಮದುವೆಯಾಗಿ ಬೇರೆ ಸಂಬಂಧ ಏನಾದ್ರು ಇದೆಯೇನ? ಶಾಂತಮ್ಮ ಪಾಪಮ್ಮ 2 ಜನ ಇದ್ದಾರ, ಶಾಂತಮ್ಮ ಪಾಪಮ್ಮ. ಅಲ್ರಿ, ಆ, ಶಾಂತಮ್ಮ ಪಾಪಮ್ಮ. ಶಾಂತಂ ಪಾಪಂ. ಹೌದು, ಆ, ಅವರು ಯಾಕೆ ಪತ್ನಿ ವೃತಸ್ಥರು? ಅದೇ ಯಾಕೆ ಪತ್ನಿ ವ್ರತಸ್ಥ? ಯಾಕೆ ಪತ್ನಿ ವೃತಸ್ಥ? ಅಪುರುಷು ಏಕಪತ್ನಿ ವ್ರತಸ್ಥ. ಹೌದು, ಆ, ಅವರು ಆ, ಏಕಪತ್ನಿ ವ್ರತಸ್ಥ ಆದ್ರೂ ಸಂಬಂಧ ಆ, ಅವರು ಊರಿನ ಹೆಂಗಸರನ್ನೆಲ್ಲ ಆ. ಅವ್ರ ಹೆಂಡತಿ ಎಲ್ಲ ನೋಡಾರ ಬಿಟ್ರ ಅದು ಕೇಳಿದ್ದು. ಊರಿನ ಹೆಂಗಸರೆಲ್ಲ ಅವ್ರ ಹೆಂಡತಿ ಅಂತ ಅದೇ ನೋಡ್ಲಿಲ್ಲ. ಅದೇ ಊರಿನ ಹೆಂಗಸೆಲ್ಲ ಅವ್ರ ಹೆಂಡತಿಯಾಗೆ ಕಂಡುಕೊಂಡೆ ಆಯ್ತು ಅಂತ ಕೇಳಿದ್ದು. ಆ, ಆ ವಿಷಯದಲ್ಲಿ ಅವರು ಹೌದಾ? ಹೌದು. ಮತ್ತೆ ಹೇಗೆ ಮಗುವ? ಅದು ಸಿಕ್ಕಾಪಟ್ಟೆ ಮಗು ರೀ. ಹೆಸರೇ ಸಿಕ್ಕಾಪಟ್ಟ್ಯ? ಅಲ್ಲ ಅಲ್ಲ. ಆ, ಸಿಕ್ಕ ಮಗುಗೆ ಪಟ್ಟ ಕೊಟ್ಟದ್ರಿಂದ ಸಿಕ್ಕಾಪಟ್ಟೆ ಮಗು. ಸಿಕ್ಕಾಪಟ್ಟೆ ಮಗು. ಓ, ಸಿಕ್ಕಿದ ಮಗುವನ್ನ ಇವನ ಮಗನಾಗಿ ಸಾಕಿದ. ಹೌದು, ಹೌದೇನಾ? ಏನದು? ಯಾವಾಗ ಅದು? ಅದು ಹಾ. ಹೇಳ್ಬೇಕು ಅಂದ್ರೆ ಹಿಂದೆ ಹೋಗ್ಬೇಕ್ರಿ. ಹೋಗು, ಹಿಂದೋಗು. ಅದಲ್ರಿ, ಆ, ಒಂದು 10-16 ವರ್ಷದಿಂದ ಕತೆ ರೀ. ಅಂದ್ರೆ ಈ ಕಥೆಲೆಲ್ಲ ಮಕ್ಕಳಾಗ್ತಾರ? ಅಂದ್ರೆ ಈ ಕಡೆ ಕತೆ ಹೇಳ್ತಾ ಇರೋದು, ಆ ಕಡೆ ಮಕ್ಕಳಾಗ್ತಾ ಇರೋದಂದ್ರೆ ಮತ್ತೆ ಹೇಳಿದಿಲ್ಲ ಕತೆ ಅದೇ ಅಂತ. ಕಥೆಯಲ್ಲಿ ಮಕ್ಕಳಾಗುವುದಲ್ಲ, ಆ, ಈ ಮಗು ಆಗಾಗ ಒಂದು ಕತೆ ಐತಿ. ಕಥೆ ಇದೆ. ಹೌದು, ಏನದು? ಕೇಳ್ಬೇಕ್ರಿ. ಹೇಳು. ಪುದಿಯಲ್ಲವೋ ಆ, ನಾ ಬೇಟೆಗೈದಿರಲು ಪುದಿಯಲ್ಲವೋ ನಾ ಬೇಟೆಗೈದಿರಲು ಕಾನನದ ಮಧ್ಯದೊಳು ನಾ ಬೇಟೆಗೈದಿರಲು ಕಾನನದ ಮಧ್ಯದೊಳು ಅನಾಥವಾಗಿಯ ಶಿಶುವ ಅನಾಥವಾಗಿಯ ಶಿಶುವ
ಕಂಡು ಎತ್ತಿಕೊಂಡು ಬಂದಾತ್ಮಜ ವಿಧಾನದಿವು ಶಶಿಹಾಸಾಭಿಧಾನದಿಂ ಪಾದಿಪನು ಜೀಯ ಪುತಿಯಲ್ಲ ಎಲ್ಲಿ ತಗೊಂಡೋಗಿ ನಿಲ್ಲಿಸಿದ್ಯಾ? ಕಥೆಯಲ್ಲಿ ಹುಟ್ಟಿದ್ದು ರಾಗದಲ್ಲಿ ಹುಟ್ಟಿದ್ದು. ಹಾ 16 ವರ್ಷದಿಂದ ನಿನ್ನ ಕಥೆ ಹೇಳುವಾಗ ಎಷ್ಟು? ಬೇಕು 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 ಬೇಕು. ಈ ಒಂದು 14 ವರ್ಷದಿಂದ ನಿನ್ನ ಕಥೆ. ಹಾ ನಾವು ಬೇಟೆ ಆಡೋ ಭಾಳ ಸಮಯ ಆಗಿತ್ತು. ಬೇಟೆ ಆಡ್ಬೇಕು ಅಂತ ನಮ್ಮ ಕುಣಿತಪ್ಪ ಹತ್ರ ಹೇಳ್ತೀವಿ. ಸರಿ. ಆಮೇಲೆ ಬೇಟೆ ಆಡ್ಬೇಕು ಅಂತ ನಾವು ಕುಣಿತಪ್ಪ ಹತ್ರ ಹೇಳಿದಾಗ ಆಯ್ತು ಮಕ್ಕಳು 5 ಗುರಿ ಬೇಟೆಗೆ ಹೋಗೋಣ ಅಂತ ಹೇಳ್ತಾರೆ. ಆಯ್ದಪ್ಪ ಆಯ್ದುವ ಬರೀ ಆಯ್ದ ಇಟ್ಕೊಂಡು ಸಾಕಾಗುದಿಲ್ವ? ಆಯ್ದನು ಬೇಕಾ? ಅದೆಂತ ಕರ್ಮ ಅದು? ಇದು ಕೊಡ್ಲಿ ಆ ಅದು ಆಯ್ದ ಆ ಹಾ ಅಂತ ಹಿಡ್ಕೊಳಕ್ ಒಂದು ಬುಟ್ಟ ಹಾಕ್ತಾರಲ್ಲ ಆ ಅದು ಪಾಯ್ದ. ಆ ಆಯ್ದ ಪಾಯ್ದ ಆ ಬೇಟೆ ಕೊಡ್ತೀವಿ. ಆ ಬೇಟೆ ತಾ 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 ಏ ಎಂತ ತಾಡುವುದಾ? ಆಡುತ್ತಾ ಕುಂತಳ ಮತ್ತು ಚಂದನಾವತಿ ಗಡಿ ಬಂತ ಆಡ್ದವ್ರು. ಗಡಿಯ ಹೊಂಡವನ್ನ ಅತಿಕ್ರಮಿಸಿದ್ರ? ಅಯ್ಯೋ ನಿಮ್ಮ ಹೊಂಡ ದೊಡ್ಡದ್ರಿ. ಆ ನಿಮ್ದು ಬರೀ ಹೊಂಡ ಅಲ್ಲ ಅದು. ಹೊಂಡ ಆ ಅಲ್ಲಿ ಒಂದು ಆ ಅಷ್ಟೊತ್ತಿ ಮಧ್ಯಾಹ್ನದಲ್ಲಿ ನಡು ಮಧ್ಯಾಹ್ನ. ಹೌದು ಆ ಸೂರ್ಯದೇವರು ಸೂರ್ಯ ಬಳಗಾರ್ ಭಾಸ್ಕರ್ ಬಳಗಾರ ಭಾಸ್ಕರ ಬಾಲ ಭಾಸ್ಕರ ಬಳಗಾರ್ ಭಾಸ್ಕರ್ ಬಳಗಾರ ಭಾಸ್ಕರ ಸೂರ್ಯದೇವ್ ಸೂರ್ಯದೇವ. ಅದೇ ಹಾ ಭಾಸ್ಕರ. ನೆತ್ತಿ ಮೇಲೆ ಬಂದದ್ದು ಆ ನಮ್ಗ ಬೆಂಕಿ ಆಟದಲ್ರಿ ಆ ಇದಾಯ್ತು. ಆಯಾಸ ಆಯಿತು. ಪಾಯಸ ಆಯ್ತು. ಆಯಾಸ್ವ ನಾವೆಲ್ಲ ನಮ್ಗೆ ಇವ್ರ ಹತ್ರ ನಮ್ಗೆ ಬೆಂಕಿ ಆಡ ಆಯಾಸ ಆಗೈತಿ. ಆ ನಮ್ಗೆ ಇಸ್ರು ವಾಂತಿ ಬೇಕಂದ್ರೆ ವಾಂತಿ ಬೇಕು ಅಂದ್ರೆ ಇಸ್ರವಾಂತಿ ನನಗೆ ಫೋಟೋ ಮಾಡಿ ಬಂದ್ಸತ್ತವ್ರೆ. ನೀನು ವಿಶ್ರಾಂತಿ ಬೇಕು ಅಂತ ಹೇಳಿದ್ವಿ. ಹೇಳಿ. ಆ ಆಮೇಲೆ ಕುಳಿಂದ ಬೆಳೆದ್ರೆ ಆ ನೀವು ತಂದು ಬುತ್ತಿ ಪತ್ತಿ ತಿಂದ ಆ ಅಲ್ಲ ಹರಿವು ನೀರು ಕುಡಿದ ಆ. ಬೇರೆ ತಲೆ ಕೊಟ್ಟು ಮಕ್ಕೋರಿ ಅಂದ್ರು. ಮಲಗಿ ಅಂತ ಹೇಳಿದ. ಹೌದು ಆ ಮಕ್ಕೊಂಡು ಆ ನಿಮ್ಗೆ ಶಾಂತ ಆಗಿತ್ತು. ನಿನ್ನ ಸ್ಥಿತಿ ಮಾಡ್ತೇನೆ ಪಾಪಿ. ನಿಮಿಷಾರ್ಧದಲ್ಲಿ ಹೌದು ಆ ಅಷ್ಟೊತ್ತಿಗೆ ಒಂದು ಸರ ಕೇಳ್ತೀವಿ. ಸರ ಕೇಳುವುದಲ್ವ ಕಾಣುವುದದು. ಅದಲ್ಲ ಆ ಆ. ಧ್ವನಿ ಸ್ವರ ಕೇಳಿಸಿತು. ಹಾ ಆ ಶ್ರೀ ಹರಿನಾರಾಯಣ ಅಂತ್ರಿ. ಯಾವ ನಾರಾಯಣ? ನಮ್ಮ ಸೀರೆ ಹರಿದವ ದೇವರ ಯಾವ ಸುರ್ತಿ. ನಾರಾಯಣ? ಸಿರಂಡಿ ನಾರಾಯಣ. ಅವರು ನಮ್ಮ ಯಾವ್ದದು? ಸೀರೆ ಹರಿನಾರಾಯಣ. ದೇವರ ಸುರ್ತಿ. ದೇವರ ಶ್ರುತಿ, ದೇವರ ಸುರ್ತಿ. ದೇವರ ಸ್ತುತಿ ಹೌದು ಶ್ರೀಹರಿನಾರಾಯಣ. ಹೌದು. ಆ ಆಮೇಲೆ ಹೇಳ್ರಿ ನಮ್ಮ ಕುಣಿದಪ್ಪ ಏನ್ ಹೇಳಿದ್ರು? ಹಾಡಲ್ರಿ ಆ ಯಾವ್ದೊಂದು ಋಷಿ ಮಕ್ಳು ಇರ್ಬೇಕ್ರಿ. ಋಷಿಗಳಿಗೆಲ್ಲ ಮಕ್ಕಳಾದವ್ರು ಋಷಿ ಆಗ್ತಾರೇನ? ಋಷಿ ಮಕ್ಕಳ ಋಷಿ ಎಲ್ಲ ಮಕ್ಕಳಾಗುದು ಋಷಿಗೆ. ಮನೆಯವ್ರೆ, ಆ ನೀವೇ ಹೇಳಿದ್ರಲ್ಲ ಏನ್ ಹೇಳಿದ್ದೇನೆ? ಉಪಾಯ ಇದ್ರೆ ಋಷಿ ಮಕ್ಕಳ ಹ, ಅಂತ ಹೇಳಿದ್ರು. ಆ ಇಲ್ರಿ ಆ, ಆಮೇಲೆ ಸ್ವಲ್ಪ ಮೇಲೆ ನೋಡ್ತೀರಿ ಆ ಯಾರಾದ್ರೂ ಪಾಕಾಡಿ ಅಂತ್ರಿ. ಮಾತಾಡಿ ಪಾಕಾಡಿ ರಕ್ಷ ಕಾಪಾಡಿ ರಕ್ಷಣೆ ಮಾಡಿ. ಅಂತ್ರಿ. ಆ ಆಮೇಲೆ
ನಮ್ಮ ಕುಳಿಂದ ಬೆಳೆದ್ವಿ. ಆ ಯಾರಿಗೋ ಏನು ಹೆಚ್ಚು ಕಡಿಮೆ ಆಗೈತಿ. ಆ ನರ್ಸಿ ಮಕ್ಕಳು ಅಂದ್ರು. ಆ ಕಾಡ್ನಲ್ಲಿ ನರ್ಸಿಯ ನರ್ಸಿ ಮಕ್ಕಳ ಅರಸಿ ಮಕ್ಕಳೇ ಅಂತ ಹೇಳಿದ್ವಿ. ಆ ಹೋಗ್ತೀವ್ರಿ. ಆ ನೋಡುವಾಗ ಹ್ಮ್ ದೊಡ್ಡ ಬಿದ್ರ ಮಟ್ಟಿದೆ. ಹ್ಮ್ ಪಕ್ಕದಲ್ಲಿ ಒಂದು ಕಲ್ಲು ಕೊಟ್ಟಿದ್ವಿ. ಆ ಅಲ್ಲಿ ಹೋಗಿ ನೋಡುವಾಗ ಹ್ಮ್ ಶೀಶ. ನಿಮ್ಮ ದುರಭ್ಯಾಸ ಅಲ್ಲೂ ಹೋದ್ರೂ ಬಿಡುವುದಿಲ್ಲ ಅಲ್ವಾ? ಎಷ್ಟು ತಗೊಂಡ್ರಿ ಸೀಸ ಅಂತೀಯಲ್ಲ? ನಮಗ್ ಅಭ್ಯಾಸ ಐತ್ರಿ. ಆ ಅಲ್ಲ ಅಂತ ಹೇಳಕ್ಕಿಲ್ರಿ. ಆ ನಮ್ಗೆ ಇನ್ನೂ ನಾವ್ ಇಷ್ಟ್ರಾಗ ಅದಾವ ಬಿಟ್ರ ಆ ಇಲ್ಲಿ ಮಠ ಹೋಗ್ಲಿಲ್ರಿ. ಏ, ಅದಿಷ್ಟು ದೊಡ್ಡದು ಅಂದ್ರೆ ಯಾವ್ದೋ ದೊಡ್ಡವ್ರದೇ ಕೆಲಸ. ಮತ್ತೆಂತದ್ದು ಎಂತದ ನೀನು ಹೇಳಿದ್ದು? ಅದಲ್ರಿ ಆ ಶೀಶ, ಆ ಮುಗಿ, ಆ ಪಾಪ. ಓ ಶಿಶು. ಹೌದು, ಆ ಅದನ್ನ ನೋಡಿದ್ರಿ. ಆ ಹೋಗಿ ನೋಡ್ತೀವ್ರಿ. ಆ ಮನೆಯಲ್ಲ ರಾಮ ರಥಕರಿ, ರಾಮ ರಥಕ. ದೇಹವಲ್ಲ ರಕ್ತಮಯ. ಹೌದು, ಆ ಹಾಗಂತ ಆ ವಿಕ್ಸ್ಮಯ ರೀ, ನೀ ವಿಕ್ಸ್ಮಯ. ಹೀಗೆ ಮಾತಾಡಿದ್ರೆ ನಾನು ಅದನ್ನೇ ಹಚ್ಕೊಂಡು ಸಾಯ್ಬೇಕು. ವಿಕ್ಸ್ ವಿಕ್ಸ್. ಅದೇ ಹಚ್ಕೊಳ್ಬೇಕು ಅಂದೆ. ವಿಸ್ಮಯ. ಹೌದು, ಆ ಇಡೀ ಮೈ ಮೇಲೆ ಎಲ್ಲೂ ಗಾಯ ಇಲ್ರಿ. ಹೌದಾ? ಹೌದ್ರಿ, ಆದ್ರೂ ರಕ್ತ ಹೌದ್ರಿ. ಹೇಗೆ ಸಾಧ್ಯ? ಆಮೇಲೆ ನೋಡೋಕ್ ಗೊತ್ತಾಯ್ತ್ರಿ. ಆ ಯಾವ್ದೋ ಪಾಪಿ ಮಕ್ಕಳ ಆ ಆ ಮಗಿನ ಎಡಗಾಲ ನನ್ನ ಬೆಳ್ಳ ಕರ್ಕೊಂಡು ಹೋಗ್ರಿ. ಪಾಪರ್ರಿ ಪಾಪರ್ರಿ. ಎಡಗಾಲಿನ ಒಂದು ಬೆರಳು ಕತ್ತರಿಸಲ್ಪಟ್ಟಿದೆ. ಹೌದು, ಈಗ ಎಷ್ಟು ಬೆರಳಿದೆ ಹುಡುಗನಿಗೆ? ಈಗ 5 ಕೈ ಸಮ ಐತ್ರಿ. ಸುಮ್ನೇರ ನಿನ್ನ ಕಾಲಿಗೆ, ಎರಡು ಕಾಲಿಗೆ ಎಷ್ಟು ಬೆರಳಿದ್ಯಾ? 2 ಸೇರ್ಸತ್ರಿ. ಒಂದು ಕತ್ತರಿಸಿದ್ರೆ ಎಷ್ಟು ಉಳಿತದ? 9 ರೀ. ಮತ್ತೆ ಅವನಿಗೆ ಒಂದು ಕತ್ತರಿಸಿ 9 ಉಳಿಬೇಕಾ ಬೇಡವಾ? ಇದಷ್ಟ್ರಿ. 5 4 ಇದಷ್ಟ್ರಿ. 6 ಅವನ ಎಡಗಾಲಕ್ಕೆ ಒಂದು ಬೆಳ್ಳ ಹಚ್ಚಿತ್ರಿ. ಒಂದು ಬೆರಳು ಹೆಚ್ಚಿತ್ತು. ಆ ಮಗಿನ ತಗೊಂಡ್ರಿ. ಆ ಮಗಿನ ತಗೊಂಡು ಅವ್ನು ವಿದ್ಯಾಪತಿ ಕೊಟ್ಟರಿ. ಚಂದ್ರಾಸನ ತಂದಿಟ್ರಿ. ಅವ್ನು ಕೊಟ್ಟ ಹೋದ್ರಿ. ಹಾಗೆ ಅವ್ನು ವಿದ್ಯಾಪತಿ ಕೊಟ್ಟ ಮತ್ತೆ ಅವ್ನಿಗೆ ಇಲ್ಲಿ ಪಟ್ಟ ಕೊಟ್ಟಾರ್ರಿ. ಯಪ್ಪರ ನೀಲೋದ್ಯಾ ಸುತ್ತ ಕಡಿಮೆ ಆಯ್ತ್ರಿ ನಿಮ್ಗೆ. ನಿನಗೆ ಹೆಚ್ಚಾಯ್ತಾ? ಎಲ್ಲಿ ನಿಲ್ಲಿಸಿದ್ಯಾ? ಅವನನ್ನ ಕರ್ಕೊಂಡು ಬಂದ್ರಿ. ಆ ಚಂದ್ರಾಸ ಅಂತ ಹೆಸರಿಟ್ರಿ. ಆ ಒಳ್ಳೆ ವಿದ್ಯಾಪತಿ ಕೊಟ್ರಿ. ಹ್ಮ್ ಅವ ದೊಡ್ಡವನಾತನ್ರಿ. ಗುರುಮಠ ತಿನ್ಕೊಂಡ್ರಿ. ಆ ದಾರಿ ದಿಗ್ವಿಜಯ ಮಾಡನ್ರಿ. ಸರೇ ದಿಗ್ವಿಜಯ. ಹೌದು, ಆ ಎಲ್ಲ ದಿಗ್ವಿಜಯ ಮಾಡಿ ಬಂದಾಗ ಆ ಅವನಿಗಲ್ಲಿ ಪಟ್ಟ ಕೊಟ್ಟಾರ್ರಿ. ಹ್ಮ್ ಅದಕ್ಕಾಗಿ ಆ ಈ ಟಪ್ಪದ ಪಕ್ಕ ಕೊಟ್ಟಾರ್ರಿ. ಪಟ್ಟದ ಕಪ್ಪ. ಅದನ್ನ ತಕೊಂಡು ಆ ಬಂದ ಆರ್ಸಿ ಹೊಡೆದು ಕೂಡ ಕೇಳಾರ್ರಿ. ಇದು ನಿಮಗೆ ಸರಿ ಹೊಡಿತೀರಿ. ಆರ್ಸಿ ಹೊಡೆದು ಆಶೀರ್ವಾದ ಮಾಡಿ ಕೇಳಿದ್ದಾರೆ. ಆ ಏ ಮಹಾರಾಯ, ಎಷ್ಟು ಕೆಟ್ಟ ಕಲ್ಪನೆ ಕೊಡ್ತೀಯ ನೀನು. ಅದಕ್ಕೆ ಕಲ್ಪನೆ ಇಷ್ಟು ಜನ ನಗಾಡ್ತಿದ್ದಾರೆ. ಆಶೀರ್ವಾದ ಕೊಟ್ಟು ಕೇಳಿದ್ದಾರೆ. ಆ? ಆಯ್ತು, ಅದನ್ನು ಭಂಡಾರ ಕೊಪ್ಪಿಸಿಬಿಡಿ. ನೋಡ, ಇಲ್ಲಿದ್ದಾರೆ, ಈಗ ಹೋಗ್ಲಿಲ್ಲ. ಆ? ಯಾವ ಭಂಡಾರ ಕೊಡುದ? ಭಂಡಾರಕ್ಕೆ ಒಪ್ಪಿಸು. ಬಹಳ ಸಂತೋಷ ಆಯ್ತು. ನೀವು ಬಹಳ ದೂರದಿಂದ ಬಂದವರು, ದಣಿಯುವುದು ಸರಿಯಲ್ಲ. ಪಾಪ ಇಷ್ಟೊತ್ತು ದಣಿದಿದ್ದೀರಿ, ಬಂದು ನಿಮಗೆ ಆತಿಥ್ಯ ಆಗಬೇಕು. ಯಾರಲ್ಲಿ ಇವರಿಗೆ ಊಟಕ್ಕಾಗ ಕೇಳಿ, ಊಟ ಮಾಡಿ ಹೋಗಿ. ಈಗ ಸಿದ್ಧ, ನೀವು ಹೇಳಿದಷ್ಟೊತ್ತಿಗಲ್ಲ, ನಾವು ಸಿದ್ಧ ಮಾಡಿದ್ದಕ್ಕೆ ನಮಗೆ ಸಮಯ ಬೇಕಂತ. ಊಟ ಮಾಡಿ ಹೋಗಿ. ಇವ್ರಿಗೆ ಸ್ವಲ್ಪ ಊಟಕ್ಕೆ ಹಾಕಿ. ಏನ ಊಟ ಬೇಡ ನೀವು ಅಂತಲ್ಲ, ಹಾ ಯಾರೇ ಹೇಳಿ ಹಾ ಊಟ ಮಾಡಕ್ಕಿಲ್ಲ. ಊಟ ಮಾಡಿ ಹೋಗಿ. ಬೇಡ. ತುಚ್ಚವರ ಅಮ್ಮಯು
ಪುಟ್ಟ ಬಿಡಿಸುವೆನು ಪೂರ್ಣ ನಮ್ಮ ಪುಟ್ಟ ಬಿಡಿಸುವೆನು ಪೂರ್ಣ ಕೈಗಳು ಅಗಲಿ ಅದನ್ನು ಬಿಡುವೆನಿ ಕೈಗಳೇ ಜೋಡಿಸಿರುವುದರೆಲ್ಲ ಬೆಳೆದರಿಸಲಿ ಕೊದಿಯಲಾಗಿಸಿ ಎಂಬಲ್ಲ ಹರಿದಿನವಾದ ಕಾರಣದಲ್ಲಿ ಊಟ ತೊಳೆಗೆ ಬಲ್ಲದ ಬೇರೆ ನಿಲ್ಲೆಂಬ ಮನದಲ್ಲಿ ಊಟ ಮಾಡಿ ಹೋಗಿ. ಊಟ ಮಾಡಿ ಹೋಗಿ. ಮತ್ತೆ ಹೌದಾ ಅಲ್ಲ ನೋಡ್ತಾನೆ. ಊಟ ಮಾಡಿ ಹೋಗಿ ಸಾಯಿಲ್ಲ. ನೀವು ಊಟ ಮಾಡಿ ಅನ್ನಕ್ಕೆ ನೀವು ನಮ್ಮ ಜಾತಿಯವ್ರು ನಮ್ಗೆ ವಿರೋಧಿಯ ನಾನು. ಅಲ್ರಿ ನಮ್ಮ ಮನೆಯ ಊಟ ಏನು ವಿಷತ್ತವ ನಾವು. ಹಾಗಲ್ರಿ ಮತ್ತೇನು ಆ ಕಾರಣಕ್ಕಲ್ರಿ ಆ ರಥ ಐತ್ರಿ ರಥ ಹೊತ್ಕೊಂಡು ಹೋಗು. ರಥ ವ್ರತ. ಹೌದ್ರಿ ಆ ಏಕ್ ದೋಷೆ ವ್ರತ ಥೂ. ಮತ್ತೊಂದೆರಡು ದೋಸೆ ಸೇರಿಸ್ಕೊಂಡು ವ್ರತ ಮಾಡ. ಏಕ್ ದೋಷೆ ಅದ್ಯಾವುದು ಏಕ ದೋಸೆ? ಅದು ಪಕ್ಷಕ್ಕೊಂದು ಮಾಸಕ್ಕೆ ಎರಡು ಬರ್ತೈತಲ್ಲ ಪಕ್ಷಕ್ಕೊಂದು ಮಾಸಕ್ಕೆ. ಓ ಏಕಾದಶಿ ವ್ರತ. ಇವತ್ತು ನಿಮ್ ತಿಥಿ ಇವತ್ತಿನ ಮಿತಿ. ತಿಥಿ ಬೇರೆ ಮಿತಿ ಬೇರೆ. ಇವತ್ತು ಏಕ್ ದೋಷೆ ರೀ ಆ ನಿನ್ನೆ ಕಶ್ಮೀರಿ ನಿನ್ನ ದಶಮಿ, ನಾಳೆ ದೋದೋಷಿ ರೀ ನಾಳೆ ದ್ವಾದಶಿ. ಹೌದ್ರಿ ಆ ನಮ್ಮ ಚಂದಪ್ಪ ಪಟ್ಟಕ್ಕೆ ಬಂದ್ಮೇಲೆ ನಮ್ಗೆಲ್ಲ ಪಾಲಿಸಿ ಮಾಡೋದ್ರಿ ರಗಳಂದ್ರೆ ಇದು ಎಲ್ಲೋದ್ರೂ ಒಂದು ಸರಿ ಸಿಕ್ಕೋಗಿ ಅಂತ ಹೇಳುದು. ಎಂತ ಕಡ್ಡಾಯವಾಗಿ ಪಾಲಿಸಿ ಮಾಡೋದ್ರಿ ಕಡ್ಡಾಯವಾಗಿ ಪಾಲಿಸಿ ಅಪ್ಪಣೆ ಮಾಡಿದ್ದಾರೆ. ಪಾಲಿಸಬೇಕು ಅಂತ ಹೇಳಿದ್ದಾರೆ. ಹೌದಾ ಅಪ್ಪಣೆ ಮಾಡಿ ಪಾಲಿಸು ಅಂತ ಹೇಳಿದ್ದಾರೆ. ನೀನ್ ಹೇಳಿದ್ದಲ್ಲ. ಹ ಅದು ಏನಂತ ಅದು? ಕ್ರಮ ಏನು? ಅದೇ ನಿನ್ನೆ ಕಶ್ಮೀರ ನಿನ್ನ ದಶಮಿ. ಹಾ ಕಶ್ಮೀರ ಒಂದುಂಟು ಆ ಇವತ್ತು ದ್ವಾದಶಿ ಇರುತ್ತೆ ಏಕಾದಶಿ. ಏಕಾದಶಿ ದಿವಸ ನೀರಾಡ್ರಿ ಹೋಗಿ ಹಾರು ನೀರಿಗೆ. ಅಲ್ಲಿದ್ರೆ ಹೋಗು. ಅಲ್ಲಿ ನೀರ್ ಹಾರ್ ನಿರಾಹಾರ. ಏನು ತಗೊಳ್ಳುವಂಗಿಲ್ಲ. ಏನು ತಗೊಳ್ಳಂಗಿಲ್ಲ ಅಷ್ಟೊತ್ತಿ ಇಷ್ಟಿಷ್ಟ ತಗೊಳಕ ಒಂದೇ ಸಲ ಬೇಡ. ಏನದು? ತುಳಸಿ ನೀರು ತುಳಸಿ ರಸ. ಆಮೇಲೆ ರಾತ್ರಿ ಗಾಚರಣೆ ಮಾಡ್ತೀವಿ. ರಾಜರಣೀಯ ಜಾಗರಣೆ. ಅಂದ್ರ ದೇವರ ಮಾನ ಹರಣ. ಮತ್ತಿನ್ಯಾರು ಪ್ರಪಂಚದಲ್ಲಿ ಸುಲಭ ಸಿಕ್ಕುವುದಿಲ್ಲ. ಅವನು ಪಾಪ ಮಾತಾಡುದಿಲ್ಲ. ದೇವರ ನಾಮ ಎಷ್ಟೇನು ಮತ್ತಿದ್ದಲ್ಲಿ ದೀಪ ಇಟ್ಕೊಂತೀವಿ. 4 ಜನ 6 ಜನ 8 ಜನ ಪ್ರಾರಂಭ ಕೊನೆವರೆಗೂ ಇರ್ತಾರ. ಸೋತವೇ ಸೋತಂದ್ರೆ ಕೈ ಸೋತವ. ಯಾವುದದು? ದೇವರ ದೇವರ ಸ್ತುತಿ, ದೇವರ ನಾಮಸ್ಮರಣೆ, ಶ್ರೀಹರಿನಾರಾಯಣ. ಮರ್ದಿನ ದ್ವಾದಶಿ ಅಲ್ರಿ, ದ್ವಾದಶಿ ದಿವಸ ಪುರೋಹಿತರು ಬರ್ತಾರ್ರಿ. ಆ ಪುರೋಹಿತರು ಬಂದು ಆ ದೇವ್ರು ತುಳಿತಾರೆ. ಮಾತಾಡದಿದ್ದ ದೇವರು ಮತ್ತೆ ಎಂತ ಮಾಡುದು? ದೇವರಿಗೆ ತುಳಿತಾರ ಅಲ್ಲ ಶುದ್ಧೋದಕದಿಂದ ದೇವರನ್ನ ಹಾ ಅಭಿಷೇಕ ಮಾಡ್ತಾರೆ. ಹೌದು ಆ ದೇವ್ರು ತುಳಿತಾರೆ. ಆ ಆಮೇಲೆ ದೇವ್ರಿಗೆ ಆ ಸರಿ ನಾಮ ಹಾಕ್ತಾರೆ. ಹೌದು, ಹಾಕುದೇ. ಯಾಕಂದ್ರೆ ಈಗ ಯಾರು ಮತ್ತೆ ನಾಮ ಹಾಕ್ಕೊಳ್ಳಿ ಸಿಕ್ಕುವುದಿಲ್ಲ. ದೇವರಿಗೆ ಇತ್ರ ಇತ್ತು. ಗಂಧ ಚಂದನ ಗಂಧ ಚಂದನ ಲೇಪನ ಮಾಡ್ತಾರೆ. ಆ ಆಮೇಲೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಆ
ದೇವರ ಮುಖಕ್ಕೆ ಸರಿ ಮಂಗಳಾರತಿ ಮಾಡ್ತಾರೆ. ಸರಿ ಮಂಗಳಾರತಿ ಮಾಡ್ತಾರೆ. ಆ, ಮಂಗಲಾರತಿ ಬೆಳಗುತ್ತಾರೆ. ಆಮೇಲೆ ಆ ಪುರೋಹಿತರು ಆ ತೀರ್ಥ ಪರ್ಸ್ವಾದ್ ಕೊಡ್ತಾರ್ರಿ. ಅಂದ್ರೆ ಸಂತೋಷ ಕೊಡುದಿಲ್ಲ, ತೀರ್ಥ ಅಳುತ ಕೊಡ್ತಾರೆ. ತೀರ್ಥ ಪರ್ಸ್ವಾದ್ ತೀರ್ಥ ಪ್ರಸಾದವನ್ನ ಕೊಡ್ತಾರೆ. ಅದು ಕೊಟ್ಟ ಮೇಲೆ ಆ ದಶಮಿದೊಂದು, ಆ ಏಕದೋಷಿದೆರಡು, ಆ ದ್ವಾದಶಿದೊಂದು, ಆ 4 ಸೇರಿ ಸಂಬತ್ತು. ನಾಳೆ ಊಟ ಮಾಡ್ತೀವಿ ಇವತ್ತು. ನಗಾಡ್ಬೇಡ್ರಿ. ಯಾಕೆ ನಗಾಡುವಾಗ ನಿಮ್ಮ ಮುಖ ನೋಡಿದ್ರ ಏನಾಗ್ತದೆ? ಸತ್ತ ಶಿವನ ಮುಖ ನೋಡ್ರಿ. ಥು, ಜೀವನ್ ಶಿವನ್ ನೋಡ್ಲೇ ಇಲ್ವೇನಾ? ದೇವ್ರನ್ನ ನೋಡಿದ್ರಿ. ಯಾಕೆ ಬೇಟೆಗೆ ಹೋಗುವಲ್ವಾ ನೀನು? ಹೌದ್ರಿ. ಹಾ ನಾವು ಶಿವನ ಗರ್ಜನೆ ಕೇಳಿದ ತಕ್ಷಣ ಹಾ ಇಲ್ಲಿಂದ ಬರ್ಚಿ ಬಿಸಾಡಿದ್ರಿ. ಹಾ ನಾವು ಹೋಗಿ ನೋಡುವಾಗ ಹಾ ಅದು ನಿಮ್ಮಂಗೆ ಸಿಂಹದ ನೆನಪಾಗಿತ್ತು, ಹೆದರಿಕೆ ಆಯ್ತು ಅಂತ ಹೇಳಿ. ಆಯ್ತು ಬಿಡು, ಹಾ. ಹಾಗಿದ್ರೆ ನಾಳೆ ಊಟ ಮಾಡಿ ಹೋಗ್ತೀರಿ. ಭಾಳ ಮಾಡಿ. ಹಾ ಅದೆಲ್ಲ ಭಂಡಾರಕ್ಕೆ ಖುಷಿ ಆಯ್ತಲ್ವಾ? ಏಯ್, ನಿಮ್ಮ ನಾಡಿನ ವ್ಯವಸ್ಥೆ ಈಗ ಹೇಗಿದೆ? ಹೊಸ ಆಡಳಿತ ಅಲ್ವಾ? ನೋಡ್ರಿ ಬರ್ರಿ, ಹಾ ಒಂದ್ಸಲ ಬಂದನ್ನು ಬರ್ರಿ. ಏನ್ ನಾನು ಹೊಡಿತೀರಾ? ಬರು ಅಂದಿಲ್ಲ. ನಾವೇನು ದೌದಲ್ಲೂ ನಿಮ್ಗೆ ಗೊತ್ತಾಗ್ತೈತೆ. ಹಾ ಏನ್ ಅಭಿರ್ ಬತ್ತೀವಿ, ಹೌದಾ? ಭಾಳ ಅಭಿರ್ ಬತ್ತೀವಿ. ಹಾ ಈಗ ನೀವು ಮೊದಲೆಲ್ಲ ಬರುವಾಗ ಹಾ ನಿಮಗೆ ಬಹಳ ಉಪದ್ರವ ಆಗ್ತಿದ್ರಿ. ಕಷ್ಟ ಆಗ್ತಿತ್ತು. ನಿಮ್ಮ ರಿಕಿಟಕ್ಕೆ ಬಳ್ಳಿ ಪಳ್ಳಿ ಎಲ್ಲ ಸುತ್ಕೊತಿದ್ರಿ. ಹಾ ಕಿರೀಟಕ್ಕೆ. ಹೌದು. ಹಾ ಹೀಗಾಗಲ್ರಿ. ಹಾ ಹಿಂಗ ಬನ್ನಿ. ಕೈ ಬೀಸ್ಕೊಂಡು ಬರ್ಬೋದು. ಹಾ ಹಾ ಅಕ್ಕಪಕ್ಕದ ಮರ ಎಲ್ಲ ಕಡ್ದು ಹ್ಮ್. ಹೆದ್ದಾರಿ ಹಗಲೀಕರಣ. ಹೆದ್ದಾರಿ ಅಗಲೀಕರಣ ಅಲ್ವಾ? ಹಗಲೀಕರಣ ಅದೇನದು ಅಗಲೀಕರಣ? ಅಂದ್ರೆ ಹಗಲಿಗೆ ಮಾಡಿದ ಕೆಲಸ ಇದು. ಅಂದ್ರೆ ಪರಿಸರ ನಾಶ ಮಾಡಿಬಿಟ್ರೆ? ಇಲ್ರಿ, ನಾವು ಮರ ಕಡ್ದಲ್ಲೆಲ್ಲ ದಾರಿ ಮಾಡ್ಲಿಲ್ಲ. ಹಾ ದಾರಿಗೆ ಬೇಕಾದಷ್ಟೇ ಮರ ಕಡ್ದು. ಆಮೇಲೆ ಹಾ ನೀವು ಮೊದ್ಲು ನಮ್ಮ ಕಡೆ ಬರ್ಬೇಕಂದ್ರೆ ಹಾ ನಿಮಗ್ ಕುಡಿಬೇಕಂದ್ರೆ ಎಲ್ಲೆಲ್ಲ ಹೋಗ್ಬೇಕಿತ್ತು. ಕಷ್ಟ ಆಗ್ತಿತ್ತಪ್ಪ. ಈಗೆಲ್ಲೆಲ್ಲ ಹೋಗೋದು ಬ್ಯಾಡ್ರಿ. ಹ್ಮ್ ದಾರಿ ಬದಿಗೆ ಪಕ್ಕನ ಹೋಗ್ರಿ ಕುಡ್ಕೊಳ್ರಿ ಹೋಗ್ತೇವೆ. ವ್ಯವಸ್ಥೆ ಆಗಿದೆಯಲ್ಲ. ಅನಾವಟ್ಟಿಗೆ ತಂಗಿದಾನ. ಅರವಟ್ಟಿಗೆ ತುಂಗಿದಾನ ಮಾಡ್ತಾರ? ಅರವಟ್ಟಿಗೆ ತಂಗುದಾನ ಮಾಡ ಹಾ ನೀವು ಮೊದ್ಲು ಬಂದಿರೋದ್ರಿ. ಹಾ ನಮ್ಮೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದ್ರಿ? ಅದನ್ನ ಮೇಲೆ ಊರ್ನ ಹೆಣ್ಮಕ್ಳು ಲೆಕ್ಕಾಚಾರಕ್ಕಿದ್ದಾವ ನೋಡು ನಾನು. ಅಲ್ಲ ಹಾ ಹಾಗಲ್ಲ, ಬಂದು ಹೆಣ್ಮಕ್ಳಿಗೆ ಅಂತ ವ್ಯವಸ್ಥೆ ಇತ್ತು. ಇರ್ಲಿಲ್ಲ. ಹಾ ಅದಕ್ಕಾಗಿ ಹಾ ಮಹಿಳಾ ಸಮಾಧಿ ಮಾಡೋದು. ಎಲ್ಲ ಮಹಿಳೆಯನ್ನು ಸಮಾಧಿ ಮಾಡಿ ಬಿಡುದು. ಮಹಿಳಾ ಸಮಾಧಿ. ಮಹಿಳಾ ಸಮಾಜ. ಹೌದು. ಹಾ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹಾ ಹಾಲು ಕರೆಯುವ ಒಂದೊಂದು ಹಾಕ್ಲು ಕೊಟ್ಟಾರೆ. ಹೌದೇನು? ಯಾವ ಹೆಣ್ಣು ಮಕ್ಕಳು ಹಾ ನಿವೃತ್ತಿಯೋಗಿಗಳಾಗಬಾರದು. ಹಾ ಹಾ ಉದ್ಯೋಗ ಸೃಷ್ಟಿ. ಈಗ ನೋಡಿ ಹಾ ಅಲ್ಲಲ್ಲಿ ಬರ್ಕೊಂಡು ನೋಡ್ರಿ. ಏನ? ಚಂದನಾವತಿ ಮಹಿಳಾ ಹಾ ಹಾಲು ಉತ್ಪಾದಕರ ಸಂಘ. ಅದನ್ನ ತಿದ್ಲಿಕ್ಕೆ ಹೇಳು. ಮಹಿಳೆಯರ ಹಾಲು ಉತ್ಪಾದಕ ಕೇಂದ್ರದ ಅರ್ಥ ಇರ್ತದ? ಆ ಕೇಂದ್ರದಲ್ಲಿ ಮಹಿಳೆಯರ ಹಾಲು ಉತ್ಪಾದನೆ. ಮಹಿಳೆಯರು ವ್ಯವಸ್ಥೆಗೊಳಿಸ್ತಾರೆ. ಹಾ ಹಾ ಆಮೇಲೆ ಹೆಣ್ಣು ಮಕ್ಕಳಿಗೆ ಅಂತಲ್ಲಿ ಹಾ ಗಂಡು ಮಕ್ಕಳಿಗೆ ಏನ್ ಮಾಡಿದ್ವಿ? ಉದಕ ಮಂಡಲ ಮಾಡೋದು. ಆರೋಗ್ಯ ಸರಿ ಇಲ್ವೇ? ನಾನು ಉದುಕು ಮಂಡಲ, ಉದಕ ಮಂಡಲ, ಯುವಕ ಮಂಡಲ ಮಾಡ್ಯಾರ. ಹಾ ಈ ಕಡೆ ಮಹಿಳಾ ಸಮಾಜ, ಹಾ ಆ ಕಡೆ ಉದಕ ಯುವಕ ಮಂಡಲ, ಮಧ್ಯದಲ್ಲಿ ಹಾ ಶಿಶು ಸಂಹಾರ ಕೇಂದ್ರ. ಸಂಹಾರ ಕೇಂದ್ರ ಅಂದ್ರೆ ಯಾರಿಗೂ ಗೊತ್ತಾಗ್ತದೆ, ಸಂಹಾರ ಮಾಡಿ ಬಿಡುದು. ಅದಲ್ಲ, ಹಾ ಶಿಶು ಸಂಹಾರ ಶಿಶು ಸಂರಕ್ಷಣಾ ಕೇಂದ್ರ. ಮಾಡೋದು. ಮಹಿಳೆಯರು ಒಂದು ಕಡೆ, ಈ ಕಡೆಯಲ್ಲಿ ಅದ್ಭುತ, ಯುವಕರು, ಅದ್ಭುತ. ಮಧ್ಯದಲ್ಲಿ ಶಿಶು ಸಂರಕ್ಷಣೆ. ಒಳ್ಳೆಯ ಅಭಿವೃದ್ಧಿ. ಮಾಡೋಣ. ಹಾ ಹಾಗ ಇನ್ನು ಬಹಳಷ್ಟು ಮಾಡೋಣ. ಹೌದೇನ? ಹೌದು. ಹಾ ನೀವು ಒಂದ್ಸಲ ಬರ್ರಿ. ಆಯ್ತು ಬರ್ತೇನೆ. ಆಯ್ತು 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 ಆಯ್ತು. ನಾಳೆ ಊಟ ಮಾಡಿ ಹೋಗ್ಬೇಕು, ನಾಳೆ ಉಂಟು. ಆಯ್ತಲ್ವಾ? ಏನು ಬೇಸರ ಇಲ್ವಲ್ಲ? ಹೋಗಿ ನಿಮ್ಮ ಮಹಾರಾಜಲ್ಲಿ ನಾಳೆಯೇ ಬರ್ಲಿಕ್ಕಿದ್ದಾರೆ ಮಂತ್ರಿಗಳು ಅಂತ ಹೇಳಿಬಿಡಿ. ಹೌದು. ಆಯ್ತು. ಏಯ್! ಚಂದ್ರಹಾಸ ಅಂತ ಹೆಸರು ಸಿಕ್ಕಿದೆಯಲ್ಲಿ. ಕುಂತಳ ಮತ್ತು ಚಂದನಾವತಿ ಗಡಿಯಾಗ
ಗಡಿ ಪ್ರದೇಶದಲ್ಲಿ. ಸರಿ. ಹೆಸರು ಚಂದ್ರಹಾಸ. ಎಡಗಾಲಿನ ಎಡಗಾಲಲ್ಲಿ 6 ಬೆರಳಿತ್ತು. ಆ ಒಂದು ಕತ್ತರಿಸ. ಒಂದು ಬೆರಳು ಕತ್ತರಿಸಲ್ಪಟ್ಟಿದೆ. ಹೌದು. ಸರಿ ಸರಿ. ನಾಳೆಯೇ ಮಂತ್ರಿಗಳು ಬರ್ಲಿಕ್ಕಿದ್ದಾರೆ ಅಂತ ಹೇಳಬೇಕು. ಗೊತ್ತಾಯ್ತಲ್ಲ? ಹೋಗು. ಇದ್ಯಾರು ನಿನ್ನ ಅಪ್ಪ ಹೊತ್ಕೊಂಡು ಹೋಗ್ತಾನ? ಮಾತು 25 ಸಲ ನೀವು ಕರ್ಕೊಂಡು ಕಳಿಸೋದು. ಕೇಳಿ ವಿಸ್ಮಿತನಾಗ ಸಜೀವನು, ಕೇಳಿ ವಿಸ್ಮಿತನಾಗಿ ಸಜೀವನು, ಆಳಡವಿಯಲ್ಲಿ ಪಸುಳೆಯ ಚಾಂಡಾಲರಿ ಪರಿಗೈದರೆ ಎಂಥ ವಿಸ್ಮಯ ಸಂಗತಿ ಇದು. ಕತ್ತರಲಿಗೆ ಕೊಂಡೊಯ್ದು ಆ ಮಗುವಿನ ಕತ್ತನ್ನ ಕತ್ತರಿಸಿ ಬನ್ನಿ ಅಂತ ಹೇಳಿದವ ನಾನೇ ಅಲ್ವಾ? ಚಾಂಡಾಲರು ಮೋಸ ಮಾಡಿಬಿಟ್ರೆ ಹೇಗೆ? ಬರೇ ರಕ್ತದ ಕುರುಹನ್ನ ತೋರಿಸಿದ್ದಾರಲ್ವ? ಸತ್ಯವನ್ನ ಅರಿಯಲೇಬೇಕು. ಹಾಗಾಗಿ ಚಂದ್ರಾವತಿಗೆ ತೆರಳಬೇಕು. ಮಗ ಮದನನಿಗೆ ಅಧಿಕಾರವನ್ನ ಕೊಟ್ಟು ಚಂದ್ರಾವತಿಗೆ ನಡೀತೇನೆ.